ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದತೀರ್ಥಸಂಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟವನಂತರೂಪಿಣೇ ಸುಖತಿಃ ಸಮಸ್ತತನಮೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕಸರ್ಷಿಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿದೀಶನತಪಾದವಿಗಾಂ ಜನಿತ್ರೀಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮಿತಾಂ ವರಿಷ್ಠಂ ವಾತಾತ್ಮಜಂ ಮಾನುಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಭ್ರಮಂ ಬಂಗರಹಿತಂ ಅಜಡಂ ಯಮನಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ನಮ್ಮ ಗುರುಗಳಾಗಿರತಕ್ಕಂತಹ ಕೀರ್ತಿಶೇಷರಾಗಿರತಕ್ಕಂತಹ ಪೇಜಾವರ ಆಗಿದ್ದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಸುಮಾರು 70 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಮಾಧ್ವ ತತ್ವಜ್ಞಾನವನ್ನು ಜನರಲ್ಲಿ ಪ್ರಸಾರ ಮಾಡಬೇಕೆಂಬ ಉದ್ದೇಶದಿಂದ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದರು. ಅದರಲ್ಲಿ 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿ ಕೆಲವರು ಪಂಡಿತರಾಗಿದ್ದಾರೆ, ಕೆಲವರು ಪುರೋಹಿತರಾಗಿದ್ದಾರೆ. ಹೀಗೆ ಬೇರೆ ಬೇರೆ ಊರುಗಳಲ್ಲಿ ಅವರು ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಅವರ ಶಿಷ್ಯರಾಗಿರತಕ್ಕಂತಹ ನಾವೆಲ್ಲರೂ ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬ ಒಂದು ಸಂಘವನ್ನು ಕಟ್ಟಿಕೊಂಡಿದ್ದೇವೆ. ಈ ಸಂಘದ ಉದ್ದೇಶಗಳು ಬಹಳ ಇವೆ. ಅದರಲ್ಲಿ 2 ಮುಖ್ಯವಾಗಿರತಕ್ಕಂಥ ಉದ್ದೇಶಗಳು. ಒಂದು, ಪುಸ್ತಕ ಪ್ರಕಾಶನ. ನಮ್ಮಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಪಂಡಿತರಿಗೆ ಯಾವುದಾದ್ರೂ ಒಂದು ವಿಷಯವನ್ನು ಕೊಟ್ಟು 40ರಿಂದ 60 ಪುಟಗಳಿಗೆ ಮೀರದಂತೆ ಅವರು ಪುಸ್ತಕವನ್ನು ಬರೆದುಕೊಟ್ಟಾಗ ಅದನ್ನು ಸಂಘದ ವತಿಯಿಂದ ನಾವು ಪ್ರಕಟಗೊಳಿಸ್ತಾ ಇದ್ದೇವೆ. ಈ ಯೋಜನೆಗೆ ಯಾರಾದರೂ 25ರಿಂದ 30 ಸಾವಿರ ರೂಪಾಯಿವರೆಗೆ ನಮಗೆ ದೇಣಿಗೆಯನ್ನಿತ್ತರೆ ಅವರ ಹೆಸರಿನಲ್ಲಿ ನಾವು ಈ ಪುಸ್ತಕವನ್ನು ಪ್ರಕಟ ಮಾಡ್ತೇವೆ. ಹಾಗೆ ಇನ್ನೊಂದು ಉದ್ದೇಶ, ಉಪನ್ಯಾಸ ಮಾಲಿಕೆ. ಪ್ರಸಿದ್ಧರಾಗಿರ್ತಕ್ಕಂಥ ನಮ್ಮ ವಿದ್ಯಾಪೀಠದ ವಿದ್ವಾಂಸರಿಂದ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಉಪನ್ಯಾಸಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ನಮ್ಮ ಯೋಜನೆಯು ಕೂಡ ಯಾರಾದರೂ 2,000 ರೂಪಾಯಿ ಕೊಟ್ಟರೆ ಅವರ ಹೆಸರಿನಲ್ಲಿ ಈ ಉಪನ್ಯಾಸವನ್ನು ನಾವು ಪ್ರಸಾರ ಮಾಡಲಿಕ್ಕಿದ್ದೇವೆ. ಇವತ್ತು ಶ್ರೀಮದ್ ಜಯತೀರ್ಥರು ಟೀಕಾಕೃತ್ಪಾದರು ಅವರ ಬಗ್ಗೆ ಚಿಂತಕರು, ತರುಣ ವಿದ್ವಾಂಸರು, ಹಾಗೆ ಒಳ್ಳೆಯ ಪಂಡಿತರು ಆಗಿರತಕ್ಕಂತಹ ಶ್ರೀನಿಧಿ ಪ್ಯಾಟಿಯವರು ಜಯತೀರ್ಥರ ಬಗ್ಗೆ ತಮ್ಮ ಉಪನ್ಯಾಸಗಳನ್ನು ಮಾಡಲಿಕ್ಕಿದ್ದಾರೆ. ಅವರ ವಯಸ್ಸಿಗೆ ಮೀರಿದ ಪ್ರತಿಭೆ ಅವರಲ್ಲಿದೆ. ನೀವು ಈಗ ಅವರ ಉಪನ್ಯಾಸವನ್ನು ಕೇಳಿದಾಗ ನಿಮಗೆ ಅರ್ಥ ಆಗ್ಬೋದು. ನಾನು ಅವರನ್ನು ನಿಮ್ಮ ಪ್ರವಚನವನ್ನು ಮುಂದುವರಿಸಿ ಎಂಬುದಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀನಿಧಿ ವಿ ಪ್ಯಾಟಿಯವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೋ ರಮಾನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸಾಂತಸಂತಾಪಂ ವಿನಿಕೃಂತತಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾಧ್ವ ವಾಂಗ್ಮಯದ ಮೇರು ಶಿಖರರೆಂದು ಪ್ರಖ್ಯಾತರಾಗಿರತಕ್ಕಂತಹ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಶ್ರೀಮದ್ ಟೀಕಾಕೃತ್ಪಾದರ ಆರಾಧನಾ ವಿಶೇಷ ಮಹೋತ್ಸವ
ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಆಚರಣೆಯನ್ನು ಮಾಡ್ತೇವೆ. ಆದರೆ ಆರಾಧನೆ ಅಂದರೆ ಏನು, ಅವತ್ತು ಏನು ಮಾಡಬೇಕು ಅಂತ ಕೇಳಿದಾಗ ಅನೇಕ ಜನರಿಗೆ ಅವತ್ತಿನ ದಿನ ಆ ಗುರುಗಳ ಭವ್ಯತೆಯನ್ನು, ಆ ಗುರುಗಳ ವಿಶಾಲತೆಯನ್ನು ತಿಳ್ಕೊಳ್ತಕ್ಕಂಥ ಅವಕಾಶ ಅನ್ನೋದೇ ಗೊತ್ತಿರೋದಿಲ್ಲ. ಆದರೆ ನಿಜವಾಗಿಯೂ ಕೂಡ ಆರಾಧನಾ ಪುರುಷರಾಗಿರ್ತಕ್ಕಂತಹ ಹಿರಿಯರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂದರೆ ಅವರ ಭವ್ಯತೆಯನ್ನು, ದಿವ್ಯತೆಯನ್ನು ತಿಳ್ಕೊಂಡ್ರೆ ಅವರು ಹೆಚ್ಚು ಪ್ರಸನ್ನರಾಗ್ತಾರೆ, ಅವರ ಅನುಗ್ರಹವನ್ನು ಪಡಿಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ. ಈ ದೃಷ್ಟಿಯಿಂದ ನಮ್ಮ ಟೀಕಾಕೃತ್ಪಾದರ ಭವ್ಯತೆ, ದಿವ್ಯತೆ ಏನು ಅಂತ ತಿಳ್ಕೊಂಡ್ರೆ ಟೀಕಾಕೃತ್ಪಾದರ ಪಂಚಮಿ, ಟೀಕಾ ಪಂಚಮಿ ದಿನ ಅವರ ಅನುಗ್ರಹವನ್ನು ಪಡಿಬೋದು. ಆ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮ ತಿಳಿವಳಿಕೆಗೆ ನಿಲುಕುವಷ್ಟು ಟೀಕಾಕೃತ್ಪಾದರ ಮಹಾತ್ಮ್ಯವನ್ನು ತಿಳಿಯೋಣ. ಟೀಕಾಕೃತ್ಪಾದರು ಅವರು ಜಯತೀರ್ಥ ಗುರು ಸಾರ್ವಭೌಮರು ಟೀಕಾಕೃತ್ಪಾದರಾಗಿದ್ದು ಹೇಗೆ? ಟೀಕೆಗಳನ್ನು ಅನೇಕ ಪ್ರಾಚೀನ ಜ್ಞಾನಿಗಳು ಕೂಡ ಬರೆದಿದ್ದಾರೆ. ಆದರೆ ಜಯತೀರ್ಥ ಗುರು ಸಾರ್ವಭೌಮರನ್ನೇ ಟೀಕಾಕೃತ್ಪಾದರು ಅಂತ ವ್ಯವಹರಿಸಲಿಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ, ಮೊದಲನೇದಾಗಿ ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರ ಪ್ರಾಯ ಎಲ್ಲ ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ರಚನೆ ಮಾಡಿ ಆಚಾರ್ಯರ ಗ್ರಂಥಗಳ ಗಂಭೀರ ಅರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಜನಸಾಮಾನ್ಯರಿಗೂ ಕೂಡ ಅವಕಾಶ ಮಾಡಿಕೊಟ್ರು. ಅದಕ್ಕಿಂತ ಹಿಂದೆ ಜ್ಞಾನಿಗಳಿಗೆ ಅವರಿಗೆ ಅರ್ಥ ಆಗಿತ್ತು ಮತ್ತು ಅವರು ವ್ಯಾಖ್ಯಾನವನ್ನು ಮಾಡಿದ್ರು. ಆದರೆ ನಮ್ಮಂಥ ಮಂದಮತಿಗಳಿಗೆ ಅದು ನಿಲುಕ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ಟೀಕಾಕೃತ್ಪಾದರು ಮಂದಮತಿಗಳಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ವ್ಯಾಖ್ಯಾನವನ್ನು ಮಾಡಿ ಟೀಕಾಕೃತ್ಪಾದರು ಅನ್ನುವಂಥ ಬಿರುದನ್ನು ಪಡೆದರು. ಅಂಥ ಟೀಕಾಕೃತ್ಪಾದರು ಅವರು ಗ್ರಂಥಗಳನ್ನು ವ್ಯಾಖ್ಯಾನ ಮಾಡಿದ್ದು ಯಾವ್ಯಾವ ಗ್ರಂಥಗಳಿಗೆ ಅಂತ ಯೋಚನೆ ಮಾಡಿದರೆ, ಸಾಮಾನ್ಯವಾಗಿ ನಮಗೆಲ್ಲ ಒಂದು ಭಾವನೆ ಇರುತ್ತೆ, ನಾನು ದೊಡ್ಡ ಗ್ರಂಥಗಳಿಗೆ ಮಾತ್ರ ನಾನು ಪಾಠ ಮಾಡೋದು, ಅದನ್ನು ಮಾತ್ರ ಪ್ರವಚನ ಮಾಡೋದು, ಸಣ್ಣ ಗ್ರಂಥಗಳನ್ನೆಲ್ಲ ನಾನು ಪಾಠ ಮಾಡೋದಿಲ್ಲ ಅನ್ನುವಂಥ ಕೆಲವೊಂದು ಸ್ವಲ್ಪ ಓದಿಕೊಂಡ ತಕ್ಷಣ ನಮಗೊಂದು ಅಹಂಕಾರ ಬರುತ್ತೆ. ಆದರೆ ಟೀಕಾಕೃತ್ಪಾದರಂತಹ ಮಹಾಮೇರು ವಿದ್ವಾಂಸರು ಶ್ರೀಮನ್ ನ್ಯಾಯಸುಧಾ ಎಂಬುವಂಥ ಮೇರು ಕೃತಿಯನ್ನು ಕೊಟ್ಟರೂ ಕೂಡ ಅದೇ ಟೀಕಾಕೃತ್ಪಾದರು ತತ್ವಸಂಖ್ಯಾನ ಎಂಬುವಂಥ ಆಚಾರ್ಯರ ಪ್ರಾರಂಭಕ ಕೃತಿಗೂ ಕೂಡ ವ್ಯಾಖ್ಯಾನವನ್ನು ಮಾಡಿಬಿಟ್ರು. ಅಷ್ಟೇ ಅಲ್ಲ, ತತ್ವಸಂಖ್ಯಾನಕ್ಕೆ ಕೇವಲ ಸಂವಾದ ಪ್ರಮಾಣಗಳನ್ನು ಕೊಡ್ತಕ್ಕಂತಹ ಒಂದು ತತ್ವವಿವೇಕ ಎಂಬುವಂಥ ಗ್ರಂಥ ಇದೆ, ಆ ಗ್ರಂಥಕ್ಕೂ ತಾವು ವ್ಯಾಖ್ಯಾನವನ್ನು ಮಾಡಿದರು. ಹೇಗೆ ಸಾಧ್ಯ ಆಯ್ತಿದು? ಅಷ್ಟು ದೊಡ್ಡ ಗ್ರಂಥವನ್ನು ವ್ಯಾಖ್ಯಾನ ಮಾಡುವವರಿಗೆ ಸಾಮಾನ್ಯವಾಗಿ ಈ ಚಿಕ್ಕ ಗ್ರಂಥ ನೋಡಿದಾಗ ಅಯ್ಯೋ ಇದನ್ನೇನೋ ಅರ್ಥ ಮಾಡ್ಕೊಳ್ತಾರೆ, ಬಿಟ್ಟುಬಿಡೋಣ ಅನ್ನೋಂಥ ಭಾವನೆ ಬರ್ಬೋದಲ್ಲ. ಅಂದರೆ ಅದಕ್ಕೆ ಟೀಕಾಕೃತ್ಪಾದರ ಬಳಿಯೇ ಉತ್ತರ ಇದೆ. ಅವರು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನ ಶಬ್ದಾಬ್ದೋ ಗಾಢಾಹ ನಚ ನಿಗಮ ಚರ್ಚಾ ಸುಚತುರಃ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯ ಅಪಿವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಅಂತ ಹೇಳ್ತಾರೆ. ಅಂದರೆ ಇದಕ್ಕೆ ಈ ಶ್ಲೋಕಕ್ಕೆ ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಹಿರಿಯರು ಮಾಡಿದ್ದಾರೆ. ಸೊರಸವಾಗಿರೋ ವ್ಯಾಖ್ಯಾನ ಏನು ಅಂತಂದರೆ, ನ ಶಬ್ದಾಬ್ದೋ ಗಾಢಾಹ ಇತಿ ನ, ಅಂದರೆ ಟೀಕಾಕೃತ್ಪಾದರಿಗೆ ವ್ಯಾಕರಣ ಗೊತ್ತಿರಲಿಲ್ಲ ಅಂತಿಲ್ಲ, ನ್ಯಾಯಶಾಸ್ತ್ರ ಗೊತ್ತಿರಲಿಲ್ಲ ಅಂತಿಲ್ಲ, ಮೀಮಾಂಸಾ ಶಾಸ್ತ್ರ ಗೊತ್ತಿರಲಿಲ್ಲ ಅಂತ ಆಳವಾದ ಅಧ್ಯಯನ ಇತ್ತು. ಆದರೆ ಟೀಕಾಕೃತ್ಪಾದರು ಹೇಳ್ತಾರೆ, ಇದು ಗೊತ್ತಿದ್ದ ತಕ್ಷಣ ಶ್ರೀಮದಾಚಾರ್ಯ ಗ್ರಂಥ ಅರ್ಥ ಆಗೋದಿಲ್ಲ. ಶ್ರೀಮದಾಚಾರ್ಯ ಗ್ರಂಥ ಅರ್ಥ ಆಗಬೇಕು ಅಂದರೆ ಶ್ರೀಮದಾಚಾರ್ಯರ ಕರುಣೆಗೆ ಪಾತ್ರರಾಗಬೇಕು, ಆಗ ಮಾತ್ರ ಅರ್ಥ ಆಗೋದು. ಅಂದರೆ ಶ್ರೀಮದಾಚಾರ್ಯರ ಗ್ರಂಥವನ್ನು ವ್ಯಾಖ್ಯಾನ ಮಾಡುವಂತಹ ಒಂದು ಭಾವ ಯಾವ ನಿಟ್ಟಿನಲ್ಲಿತ್ತು ಅಂದರೆ ಅವರ ಕರುಣೆಗೆ ಪಾತ್ರರಾಗುವುದು ಅನ್ನೋದು. ಹಾಗಾದ್ರೆ ಕರುಣೆಗೆ ಪಾತ್ರರಾಗಲಿಕ್ಕೆ ಸಣ್ಣದು ಪುಟ್ಟದ್ದು ಅಂತ ಯೋಚನೆ ಇಲ್ಲ. ಶ್ರದ್ಧಾಢ್ಯಾಢ್ಯಾದ ಕೃಷಿ ಅಂತ ಹೇಳ್ತಾರೆ ಅವರು. ನನಗೆ ಶ್ರೀಮದಾಚಾರ್ಯರ ಪ್ರತಿಯೊಂದು ಪಂಕ್ತಿಗಳ ಮೇಲೆ, ವಾಕ್ಯದ ಮೇಲೆ ಅತಿಶಯವಾದ ಶ್ರದ್ಧೆ. ಹಾಗಾಗಿ ಆ ಗ್ರಂಥ ಚಿಕ್ಕದು ದೊಡ್ಡದು ಅನ್ನೋದು ಬೇರೆಯವ್ರ ದೃಷ್ಟಿಯಲ್ಲಿ, ನನಗಂತೂ ಎಲ್ಲ ಗ್ರಂಥಗಳು ಕೂಡ ದೊಡ್ಡದೇ, ಎಲ್ಲ ಗ್ರಂಥಗಳು ಕೂಡ ಶ್ರೇಷ್ಠವೇ. ಆ ದೃಷ್ಟಿಯಿಂದ ನಾವು ಟೀಕಾರಾಯರ ಆ ಮೇರು ವ್ಯಕ್ತಿತ್ವವನ್ನು ಗಮನಿಸಬೇಕು. ಎಲ್ಲ ರೀತಿಯಾಗಿರ್ತಕ್ಕಂತಹ ಶ್ರೀಮದಾಚಾರ್ಯ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡಿದ್ದಾರೆ.
ವಾದ ಗ್ರಂಥಗಳಾಗಿರ್ಬೋದು, ಪ್ರಕರಣ ಗ್ರಂಥಗಳಾಗಿರ್ಬೋದು, ಬ್ರಹ್ಮಸೂತ್ರಕ್ಕಾಗಿರ್ಬೋದು, ಅಥವಾ ಪ್ರತ್ಯೇಕವಾಗಿರ್ತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡಿ ಅನುಗ್ರಹ ಮಾಡಿರ್ತಕ್ಕಂಥದ್ದಾಗಿರಬಹುದು, ಪ್ರಮಾಣ ಪದ್ಧತಿ, ವಾದಾವಲಿ ಮುಂತಾದಂತಹ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಗ್ರಂಥಗಳನ್ನು ಕೊಟ್ಟು ನಮಗೆ ವೇದಾಂತ ಶಾಸ್ತ್ರದಲ್ಲಿ ಪ್ರವೇಶ ಮಾಡಬೇಕು. ಈಗಿನ ಕಾಲದಲ್ಲಿ ನಾವೆಲ್ಲ ಮಾತಾಡ್ತಿರ್ತೀವಿ, ಅಕಾಡೆಮಿಕ್ ಆಗಿ ನಾವು ಒಂದು ಕರಿಕ್ಯುಲಮ್ ಬಿಲ್ಡ್ ಮಾಡಬೇಕು ಅಂತ. ಅಕಾಡೆಮಿಕ್ ಕರಿಕ್ಯುಲಮ್ ಬಿಲ್ಡ್ ಮಾಡೋದು ಅನ್ನೋ ಶಬ್ದವನ್ನ ನಾವು ಇವತ್ತು ಆಡ್ತಾ ಇದ್ರು ಕೂಡ ಅದ್ರ ನಿಜವಾದ ಅಪ್ಲಿಕೇಶನ್ ಏನಿದೆಯಲ್ಲ ಅದನ್ನು ಶ್ರೀಮದ್ ಟೀಕಾಕೃತ್ಪಾದರೇ ಮಾಡಿ ತೋರಿಸಿದ್ದಾರೆ. ಮೊದಲು ತತ್ವ ಸಂಖ್ಯಾನ ತತ್ವವಿವೇಕ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿ ಅಲ್ಲಿ ಎಷ್ಟು ಬೇಕೋ ಹುಡುಗರಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ವಿಷಯವನ್ನು ಕೊಡ್ತಾರೆ. ಅದಾದ್ಮೇಲೆ ಮಾಯವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಉಪಾಧಿ ಖಂಡನದಲ್ಲಿ ಎಷ್ಟು ಅಂಶ ಬರಿಬೇಕೋ ಅಷ್ಟೇ ಬರೀತಾರೆ. ಅದಾದ್ಮೇಲೆ ಅದರ ಮುಂದೆ ಗ್ರಂಥಗಳಿಗೆ ವಿಶ್ವತತ್ವ ನಿರ್ಣಯಕ್ಕೆ ಎಷ್ಟು ಬರಿಬೇಕೋ, ಶ್ರೀಮನ್ ನ್ಯಾಯಸುಧಾಕ್ಕೆ ಎಷ್ಟು ಬರಿಬೇಕು, ಬ್ರಹ್ಮಸೂತ್ರ ಭಾಷ್ಯಕ್ಕೆ ಎಷ್ಟು ಬರಿಬೇಕು, ಎಲ್ಲೂ ಕೂಡ ನನಗೆ ಗೊತ್ತಿದೆ ಅಂತ ಹೇಳಿ ಜಾಸ್ತಿ ಬರೆಯೋದಂತಾಗಲಿ, ತಮ್ಮ ಪಾಂಡಿತ್ಯ ಪ್ರದರ್ಶನವನ್ನು ಮಾಡ್ಲಿಕ್ಕೋಸ್ಕರ ಅಂತಾಗ್ಲಿ ಎಲ್ಲೂ ಕೂಡ ಮಾಡಲಿಲ್ಲ. ಆಯಾ ಗ್ರಂಥಗಳ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಟೀಕೆಯನ್ನು ರಚಿಸಿದಂತಹ ಮೇರು ವ್ಯಕ್ತಿತ್ವ ನಮ್ಮ ಶ್ರೀಮದ್ ಜಯತೀರ್ಥ ಶ್ರೀಪಾದಂಗಳವರು, ಜಯತೀರ್ಥ ಗುರು ಸಾರ್ವಭೌಮರದು. ಹಾಗಾಗಿ ಅವರ ಕಾರುಣ್ಯವನ್ನ ನಾವು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯವೂ ಕೂಡ ಅವರ ಋಣದಿಂದ ನಾವು ಬದ್ಧರೇ ಆಗಿದ್ದೇವೆ. ಅದಕ್ಕೋಸ್ಕರವೇ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂತಹ ಮಹಾನುಭಾವರಾಗಿರ್ತಕ್ಕಂತಹ ರಾಘವೇಂದ್ರ ಶ್ರೀಪಾದಂಗಳವರು ಕೂಡ ಅವ್ರು ಹೇಳ್ತಾರೆ, ರಾಯರ ವ್ಯಾಖ್ಯಾನಗಳು ಅದು ಶ್ರೇಷ್ಠ. ಅವರೇ ಹೇಳ್ತಾರೆ, ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸರಾಜಾದಯ ಕ್ಷಮಾಹ. ಟೀಕಾಚಾರ್ಯರ ಗ್ರಂಥದ ಗಾಂಭೀರ್ಯವನ್ನು ನಾವೆಲ್ಲ ಹೇಳಲಿಕ್ಕೆ ಎಲ್ಲಿ ಸಾಧ್ಯ, ವ್ಯಾಸರಾಜರೇ ಹೇಳಬೇಕು ಅಂತ. ನಮ್ಮ ರಾಯರು ತತ್ವಪ್ರಕಾಶಿಕಾ ಗ್ರಂಥಕ್ಕೆ ವ್ಯಾಖ್ಯಾನ, ಪರಿಮಳ ಎಂಬುವಂಥ ಗ್ರಂಥವನ್ನು ವ್ಯಾಖ್ಯಾನ ಪ್ರಾರಂಭ ಮಾಡಿದ್ರು. ಒಂದು ಅಧ್ಯಾಯ ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ಮೊದಲನೇ ಪಾದವನ್ನು ಬರಿತಾ ಬರಿತಾ ಮುಂದೆ ಹೋಗ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಅರ್ಥ ಹೊಳಿಲಿಕ್ಕೆ ಶುರು ಆಯ್ತು. ಏನು ಮಾಡೋದು, ಎಲ್ಲ ಬರಿತಾ ಇದ್ರೆ ಮಂದಮತಿಗಳು ಯಾರು ಕೂಡ ಓದ್ಲಿಕ್ಕೆ ಹೋಗೋದಿಲ್ಲ. ಬರಿಲ್ಲ ಎಲ್ಲ ಮನಸ್ಸು ಕೇಳ್ತಾ ಇಲ್ಲ, ಅಯ್ಯೋ ಇಷ್ಟರ್ಥ ಇದೆ ಅಲ್ಲ, ಹೇಳೋಣ ಅಂತ. ಅದಕ್ಕೆ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಶ್ರೀಮನ್ ನ್ಯಾಯಸುಧಾಕ್ಕೆ ನಾನು ಪರಿಮಳ ಎಂಬುವಂತ ಒಂದು ವ್ಯಾಖ್ಯಾನ ರಚನೆ ಮಾಡ್ತಾ ಇದ್ದೀನಿ. ಆದ್ರೆ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ಅಕ್ಷರಕ್ಕೂ ಪ್ರತಿ ಪದಕ್ಕೂ ನನಗೆ ಹೊಸ ಅರ್ಥ ಹೊಳಿತಾ ಇದೆ. ಆದ್ರೆ ಹೆಚ್ಚು ಬರೆದ್ರೆ ಎಲ್ಲಿ ಯಾರು ಓದೋದಿಲ್ಲ ಅನ್ನುವಂಥ ಭಯದಿಂದ ನಾನು ಸ್ವಲ್ಪ ಬರೆದು ಹೋಗ್ತೀನಿ ಅಂತ. ಇದೇ ಭಾವದಿಂದ ತತ್ವಪ್ರಕಾಶಿಕ ವ್ಯಾಖ್ಯಾನ ಮಾಡಬೇಕಾದ್ರೂ ಕೂಡ ಭಾವದೀಪದಲ್ಲಿ ರಾಘವೇಂದ್ರ ಶ್ರೀಮಚ್ಚರಣರು ಇದೇ ರೀತಿ ಹೇಳ್ತಾರೆ, ನನಗೆ ಅನೇಕ ಅರ್ಥಗಳು ಹೊಳಿತಾ ಇದೆ, ಮನಸ್ಸು ಹೇಳ್ತಾ ಇದೆ ಇನ್ನೊಂದಿಷ್ಟು ಅರ್ಥ ಹೇಳು ಅಂತ. ಆದ್ರೆ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿ ಮರ್ಷಂ ನಾನೇ ಮತ್ತೆ ಸುಮ್ನೀರು ಸಮಾಧಾನ ಮಾಡಿ ಮುಂದೆ ಹೋಗ್ತಾ ಇದ್ದೇನೆ ಅಂತ. ಅಂದ್ರೆ ನಮ್ಮ ರಾಯರಿಗೆ ಟೀಕಾಕೃತ್ಪಾದರ ವ್ಯಾಖ್ಯಾನವನ್ನ ನೋಡಿ, ಟೀಕೆಯನ್ನ ನೋಡಿ ಎಷ್ಟು ಅರ್ಥ ಹೊಳಿತಾ ಇದೆ, ಎಷ್ಟು ವಿಷಯ ತುಂಬಿಕೊಂಡಿರ್ಬೋದು ಆ ವಿಷಯಗಳು ಆ ಗ್ರಂಥಗಳಲ್ಲಿ. ವ್ಯಾಸರಾಜರು ಮುಂತಾದಂತಹ ಮಹಾನುಭಾವರು ಅದಕ್ಕೆ ಅಷ್ಟಷ್ಟು ಅರ್ಥಗಳನ್ನ ಹೇಳಬೇಕಾದ್ರೆ ನಮ್ಮ ಟೀಕಾಕೃತ್ಪಾದರ ಅಧ್ಯಯನ ವಿಸ್ತಾರ ಯಾವ ರೀತಿ ಇರ್ಲಿಕ್ಕಿಲ್ಲ. ಇಷ್ಟೆಲ್ಲ ಅಧ್ಯಯನ ವಿಸ್ತಾರ ಮಾಡಿದ್ದೆಲ್ಲಿ ಅವರೆಲ್ಲ ಈ ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದು ಅಂದ್ರೆ, ಯರಗೋಳದ ಒಂದು ಗುಹೆಯಲ್ಲಿ. ಇವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಗೂಗಲ್ ಇದೆ, ನಮ್ಮ ಹತ್ರ ಚಾಟ್ GPT ಇದೆ, ನಮ್ಮ ಹತ್ರ ಎಲ್ಲಾ ಸಲಕರಣೆಗಳಿದ್ರು ಕೂಡ ಒಂದು ವಾಕ್ಯ ಎಲ್ಲಾರು ಹುಡುಕೋಣ ಅಂತಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಆದ್ರೆ ತಾವು ಯರಗೋಳದ ಒಂದು ಗುಹೆಯಲ್ಲಿ ಕುಳಿತುಕೊಂಡು ಆಗಿನ ಕಾಲದ ಪ್ರಸಿದ್ಧ ಗ್ರಂಥಗಳು, ಇತಿಹಾಸದ ಪ್ರಸಿದ್ಧ ಗ್ರಂಥಗಳು, ಕೇವಲ ದ್ವೈತ ಅದ್ವೈತ ಅಲ್ಲ, ನ್ಯಾಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಆ ಶಾಸ್ತ್ರಗಳ ಗ್ರಂಥಕರ್ತೃಗಳು ಬರ್ತಕ್ಕಂಥ ಗ್ರಂಥಗಳು, ಅದರ ಅನುವಾದ ಮತ್ತು ಅದರ ವಿಮರ್ಶೆ, ಈ ರೀತಿ ಮಾಡಬೇಕು ಅಂದ್ರೆ ಎಲ್ಲಿ ಅವರಿಗೆ ಪುಸ್ತಕಗಳು ಸಿಕ್ತು, ಎಲ್ಲಿ ಅವರಿಗೆ ಆ ಮೂಲ ಗ್ರಂಥಗಳ ಒಂದು ಪರಿಚಯ ಆಯಿತು, ಆ ಗುಹೆಯಲ್ಲಿ ಕುಳಿತುಕೊಂಡು ಆ ರೀತಿಯಾಗಿರುವಂತಹ ಒಂದು ಜಗತ್ತೇ ಮೆಚ್ಚುವಂತಹ ವಿಮರ್ಶೆ ಮಾಡಿದ್ದಾರೆ ಅಂತಂದ್ರೆ ನಾವು ಅಂತಹ ಟೀಕಾಕೃತ್ಪಾದರನ್ನ ನಮ್ಮ ಗುರುಗಳಾಗಿ ಪಡೆದು ಧನ್ಯರು ಅಂತ ಭಾವಿಸ್ಬೇಕು.
ಇನ್ನು ಆಚಾರ್ಯರೇ ನೀವೇ ಇಂಥ ಮಾತುಗಳನ್ನು ಹೇಳ್ತೀರಿ, ನಿಮ್ಮ ಗುರುಗಳು ನೀವು ಹೇಳ್ತೀರಾ, ಎಲ್ಲರೂ ಒಪ್ಪಬೇಕಲ್ವಾ, ನಿಮ್ಮ ಗುರುಗಳು ನಿಮಗೆ ಒಳ್ಳೇದೇ, ಬೇರೆಯವರೆಲ್ಲ ಜಗತ್ತಲ್ಲಿ ಒಪ್ಪಬೇಕಲ್ಲ ಈ ರೀತಿಯಾಗಿ ಅಂತ ಸಂಶಯ ಬರೋರು ಕೆಲವರು ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಇತಿಹಾಸವನ್ನು ಗಮನಿಸಿದ್ರೆ ವಿದ್ವಾಂಸರು ಅಂತ ಏನೇನು ಮಾತಾಡಿದ್ದಾರೆ ಟೀಕಾಕೃತ್ಪಾದರ ಬಗ್ಗೆ. ಸುರೇಂದ್ರನಾಥ್ ದಾಸ್ ಗುಪ್ತಾ ಅಂತ ಒಬ್ಬ ದೊಡ್ಡ ಮೇಧಾವಿ ವಿದ್ವಾಂಸರು ಭಾರತೀಯ ದರ್ಶನದ ಇತಿಹಾಸವನ್ನ, ದರ್ಶನಗಳನ್ನ ಕ್ರೋಢೀಕರಿಸಿ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅನೇಕ ವ್ಯಾಲ್ಯೂಮ್ಗಳಲ್ಲಿ ಆ ಪುಸ್ತಕ ಪ್ರಕಟ ಆಗಿದೆ. ಆ ವಿಮರ್ಶಕರಿಗೆ ಜಗತ್ತಲ್ಲಿ ಅತ್ಯಂತ ದೊಡ್ಡ ಮಾನ್ಯತೆ ಇದೆ. ಅವರು ತಮ್ಮ 6ನೇ ವ್ಯಾಲ್ಯೂಮಲ್ಲಿ ಟೀಕಾಕೃತ್ಪಾದರ ವ್ಯಾಸರಾಜರ ಗ್ರಂಥಗಳ ಬಗ್ಗೆ ಬರಿತಾ ಆಶ್ಚರ್ಯಚಕಿತರಾಗಿ ಒಂದು ಮಾತನ್ನು ಹೇಳ್ತಾರೆ. ಇನ್ ಮೈ ಒಪಿನಿಯನ್ ಜಯತೀರ್ಥ ಅಂಡ್ ವ್ಯಾಸತೀರ್ಥ ಪ್ರೆಸೆಂಟ್ ದಿ ಹೈಯೆಸ್ಟ್ ಡೈಲೆಕ್ಟಿಕಲ್ ಸ್ಕಿಲ್ ಇನ್ ಇಂಡಿಯನ್ ಥಾಟ್. ನೋಡಿ ಎಂಥ ಮಾತು. ವ್ಯಾಸರಾಜರು, ಜಯತೀರ್ಥರು ಇಬ್ಬರು ನನ್ನ ಪ್ರಕಾರ ಭಾರತೀಯ ಈ ದರ್ಶನ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ ವಾದ ಮಂಡಲ ಕೌಶಲ್ಯವನ್ನು ಹೊಂದಿದ್ದಾರೆ. ಮಾಧ್ವರಲ್ಲ, ಬರೀ ವೈದಿಕರಲ್ಲ, ಭಾರತೀಯ ತತ್ವ ಪರಂಪರೆಯಲ್ಲೇ. ಅಂದ್ರೆ ಒಬ್ಬ ಯಾವುದೇ ರೀತಿಯಾದಂತಹ ಮಾಧ್ವ ತತ್ವದ ಬಗ್ಗೆ ಒಲವಿರ್ತಕ್ಕಂತಹ ವ್ಯಕ್ತಿ ಮಾತಾಡಿದ್ದಲ್ಲ ಇದು. ಒಬ್ಬ ಮಧ್ಯಸ್ಥನಾಗಿ ನಿಂತು ಎಲ್ಲಾ ದರ್ಶನಗಳನ್ನು ಅಧ್ಯಯನ ಮಾಡಿ ಮಧ್ಯಸ್ಥನಾಗಿ ನಿಂತು ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥವನ್ನು ಅಧ್ಯಯನ ಮಾಡಿದಾಗ ಸುರೇಂದ್ರನಾಥ್ ಗುಪ್ತಾ ಅವರಿಗೆ ಈ ಅಭಿಪ್ರಾಯ ಬರ್ತಾ ಇದೆ ಅಂತಂದ್ರೆ ಅವರ ಗ್ರಂಥದ ಮಾಹಾತ್ಮ್ಯ ಎಷ್ಟಿರಬೇಕು ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಇಂತಹ ಜಗತ್ತೆಲ್ಲ ಕೂಡ ಜಗತ್ತಿನ ದಾರ್ಶನಿಕರು ಆಧುನಿಕರಾಗಿರ್ಬೋದು, ಪ್ರಾಚೀನರಾಗಿರ್ಬೋದು, ಎಲ್ಲರೂ ಕೂಡ ಕೊಂಡಾಡಿದಂಥ ಮೇರು ವ್ಯಕ್ತಿತ್ವ ನಮ್ಮ ಟೀಕಾಕೃತ್ಪಾದರು. ಅವರ ವ್ಯಾಖ್ಯಾನ ಕೌಶಲ, ಅವರ ಒಂದು ಟೀಕಾ ಗಾಂಭೀರ್ಯ, ಇದೆಲ್ಲವೂ ಕೂಡ ನಾವು ವಾಕ್ಯಗಳಲ್ಲಿ ತಿಳ್ಕೊಳ್ತೀವಿ. ಆದರೆ ಟೀಕಾಕೃತ್ಪಾದರ ನಿಜವಾದ ಹೃದಯ ಅರ್ಥ ಆಗಬೇಕು ಅಂದ್ರೆ ಅವರ ಗ್ರಂಥಗಳನ್ನು ಓದಿದಾಗ ಮಾತ್ರ ಅರ್ಥ ಆಗೋದು. ನಾವು ಅವರ ಮಹಾತ್ಮೆಯನ್ನು ಎಷ್ಟಲ್ಲೂ ನಾನು ಹೇಳ್ಬೋದು ಬಾಯಲ್ಲಿ, ಆದರೆ ನಿಮಗೆ ಹೃದಯಕ್ಕೆ ನಾಟಬೇಕು ಅಂತಂದ್ರೆ ನೀವು ಅವರ ಗ್ರಂಥವನ್ನ ಒಂದು ಬಾರಿ ಆದರೂ ತೆಗೆದು ಗುರುಗಳ ಬಳಿ ಪಾಠವನ್ನ ಹೇಳಿಸ್ಕೊಳ್ಬೇಕು. ಆಗ ಮಾತ್ರ ನಿಮಗೆ ಟೀಕಾರಾಯರು ಅಂದ್ರೆ ಏನು ಅಂತ ಮಹತ್ವ ನಿಮ್ಮ ಹೃದಯದ ಆಳದಲ್ಲಿ ಇಳಿಯುತ್ತೆ. ಇಲ್ಲಾಂದ್ರೆ ನನ್ನ ಮಾತು ನಿಮ್ಮ ಕಿವಿ ಅಷ್ಟೇ ಆಗುತ್ತೆ. ಹಾಗಾಗಬಾರದು ಅಂದ್ರೆ ಏನ್ ಮಾಡಬೇಕು? ನಾವು ಟೀಕಾರಾಯರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ನಿಜವಾದ ರಸ ಏನು ಅನ್ನೋದನ್ನು ತಿಳ್ಕೊಳ್ಳೋ ಹಾಗಾಗತ್ತೆ. ಟೀಕಾರಾಯರ ಶೈಲಿ ಏನು ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೇನೆ. ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನ ಎಂಬುವಂತ ಗ್ರಂಥ, ಅದರಲ್ಲಿ ಒಂದು ಸಣ್ಣ ಶ್ಲೋಕ ಇದೆ. ಯಾವ ಬಾಲದರ್ಶ, ದ್ವಿತೀಯಾದರ್ಶ, ಪ್ರಥಮಾದರ್ಶ ಓದಂತ ವ್ಯಕ್ತಿಗೂ ಕೂಡ ಆ ಶ್ಲೋಕದ ಭಾವ ಅರ್ಥ ಆಗುತ್ತೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೇಕೋ ಜನಾರ್ದನ. ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥವನು, ಜ್ಞಾನಿಗಳಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು, ಮೋಕ್ಷದಲ್ಲಿ ಆನಂದವನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ ಆಗಿದ್ದಾನೆ. ನೋಡಿ, ಇಷ್ಟೇ ಒಂದು ಸಣ್ಣ ಶ್ಲೋಕ. ನಾವೆಲ್ಲ ಆದ್ರೆ ಇಷ್ಟೇ ಇದಕ್ಕೆ ಅರ್ಥ ಅಂತ ತೀರ್ಮಾನ ಮಾಡಿಬಿಡ್ತೀವಿ. ಆದರೆ ಟೀಕಾಕೃತ್ಪಾದರು ಈ ಒಂದು ಶ್ಲೋಕಕ್ಕೆ ಅನೇಕ ದಾರ್ಶನಿಕರನ್ನ, ಬೌದ್ಧರನ್ನ, ಸಾಂಖ್ಯರನ್ನ, ಅದ್ವೈತವನ್ನ ಎಲ್ಲವರನ್ನೂ ಕೂಡ ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡು ಅವರು ಮಾಡ್ತಕ್ಕಂಥ ವಾದ ಜ್ಞಾನದಿಂದಾಗಿ ಅಜ್ಞಾನ ನಿವೃತ್ತಿ ಆಗುತ್ತೋ ಇಲ್ವೋ ಅನ್ನೋಂಥ ವಾದ, ಮತ್ತು ಅಜ್ಞಾನವು ಭಾವರೂಪನೋ ಅನ್ನುವಂಥ ವಾದ, ಇದೆಲ್ಲವನ್ನೂ ಕೂಡ ತೆಗೆದುಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ದಾರ್ಶನಿಕ ಪ್ರಪಂಚದ ಅಜ್ಞಾನದ ಬಂಧದ ವಿಷಯಗಳಿರ್ತಕ್ಕಂಥ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಕೂಡ ಈ ಒಂದು ಶ್ಲೋಕದಲ್ಲಿ ಉತ್ತರವನ್ನ ಕಾಣಿಸಿ ಒಂದು ಇಡೀ ಪ್ರಕರಣವಾಗಿ ಪರಿವರ್ತನೆ ಮಾಡಿದಂತಹ ಶ್ರೇಷ್ಠ ಜ್ಞಾನಿಗಳು ನಮ್ಮ ಟೀಕಾಕೃತ್ಪಾದರು. ಹಾಗಾಗಿ ಆಚಾರ್ಯರ ಮಹಾತ್ಮ್ಯ ಗೊತ್ತಾಗಬೇಕು ಅಂತಾದ್ರೆ ಟೀಕಾರಾಯರ ಟೀಕೆಗಳ ಅಧ್ಯಯನ ಅನಿವಾರ್ಯ. ಅದಿಲ್ಲದೆ ಇದ್ರೆ ನಮಗೆ ಆಚಾರ್ಯರ ಬೃಹತ್ತಾಗಿರ್ತಕ್ಕಂಥ ಗ್ರಂಥದ ಗಾಂಭೀರ್ಯದ ಪರಿಚಯವೇ ಆಗೋದಿಲ್ಲ. ಹಾಗಿದ್ರೂ ಕೂಡ, ಇಷ್ಟೆಲ್ಲ ವಿಸ್ತಾರವಾಗಿ ಬರೆದ್ರೂ ಕೂಡ ಅವರ ತುಂಬಾ ನಮ್ಮ ಮೇಲಿರ್ತಕ್ಕಂಥ ಉಪಕಾರ ಬುದ್ಧಿಗೆ ಇನ್ನೊಂದು ನಿದರ್ಶನ ಏನು ಅಂತಂದ್ರೆ
ಅವರು ಸಣ್ಣ ಸಣ್ಣ ಗ್ರಂಥಗಳಲ್ಲಿ ತತ್ವಸಂಖ್ಯಾನ, ತತ್ವವಿವೇಕ ಮೊದಲಾದ ಗ್ರಂಥಗಳಲ್ಲಿ ವಾಕ್ಯದ ಅನ್ವಯ ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಡ್ತಾರೆ. ಈ ವಾಕ್ಯವನ್ನು ಹೀಗೆ ಅನ್ವಯ ಮಾಡ್ಕೋಬೇಕು, ಇತಿ ಅಂತ ನೀವು ಇಲ್ಲಿ ಇಟ್ಕೊಳ್ಬೇಕು, ಅಂದ್ರೆ ನಿಮ್ಗೆ ಅರ್ಥ ಸರಿಯಾಗತ್ತೆ ಅಂತ. ಅಂದ್ರೆ ಎಷ್ಟು ಕರುಣೆ ಅವರಿಗೆ ನಮ್ಮ ಮೇಲೆ. ಶ್ರೀಮದ್ ಆಚಾರ್ಯರ ಅಭಿಪ್ರಾಯ ಎಲ್ಲಿಯವನಿಗೆ ಅರ್ಥ ಆಗೋದಿಲ್ವೋ ಅನ್ನುವಂಥ ಕಾಳಜಿಯಿಂದ ಅವರು ಪ್ರತಿಯೊಂದು ಪಂಕ್ತಿಗೂ ಕೂಡ ಅವರು ಅಷ್ಟೇ ಶ್ರದ್ಧೆಯಿಂದಾಗಿ ವ್ಯಾಖ್ಯಾನವನ್ನು ಮಾಡಿ ಅದರ ಭಾವ ಅಧ್ಯಯನ ಮಾಡತಕ್ಕಂಥ ಅಧ್ಯೇತರಿಗೆ, ಜಿಜ್ಞಾಸುವಿಗೆ ಆಗಲಿ ಎಂಬುವಂಥ ಒಂದು ಕಾಳಜಿ ಇದೆಯಲ್ವಾ, ಆ ಕಾಳಜಿ ಅದು ಅವರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಅನುಗ್ರಹ ವಿಶೇಷ. ಅಂತಹ ಟೀಕಾಕೃತ್ಪಾದರು ಗ್ರಂಥಗಳನ್ನ ರಚನೆ ಮಾಡಿದ್ದಲ್ಲದೇನೆ ನಾವು ದಿನನಿತ್ಯ ಜೀವನದಲ್ಲಿ ಹೇಗಿರ್ಬೇಕು, ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡ್ಲಿಕ್ಕೆ ಮುಖ್ಯವಾದಂಥ ದಾರಿ ಯಾವುದು? ಪರಮಾತ್ಮನ ಪೂಜೆ. ಆ ಪೂಜೆನೂ ಕೂಡ ಹೇಗೆ ಮಾಡಬೇಕು ಅಂತ ಒಂದು ಗ್ರಂಥ ಮಾಡಿ ನಮಗೆ ರಚನೆ ಕೊಟ್ಬಿಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ಯೋಚನೆ ಮಾಡಿದೆ, ದೊಡ್ಡ ಪಂಡಿತರಾದ್ರೆ ಅವ್ರು ಯಾರು ಕೂಡ ಸಂಧ್ಯಾವಂದನೆ ಹೇಳ್ಕೊಡಿ, ದೇವ್ರ ಪೂಜೆ ಹೇಳ್ಕೊಡಿ ಅಂದ್ರೆ ಹೇಳ್ಕೊಡ್ತಾರೆ ಯಾರಾದ್ರು? ಯಾರು ಹೇಳ್ಕೊಡೋದಿಲ್ಲ. ನಾನು ಪಾಠ ಮಾಡೋದಾದ್ರೆ ಸುಧಾ ಪಾಠ ಮಾಡ್ತೀನಿ ಅಥವಾ ಪ್ರಕರಣ ಗ್ರಂಥಗಳನ್ನು ಪಾಠ ಮಾಡ್ತೀನಿ ಅಂತ ಹೇಳ್ತಾರೆ. ಸಂಧ್ಯಾವಂದನೆ ದೇವ್ರ ಪೂಜೆ ಹೇಳ್ಕೊಡೋದಿಲ್ಲ. ಯಾಕಂದ್ರೆ ನಮ್ಗೊಂದಿರುತ್ತೆ ಭಾವನೆ, ಅಯ್ಯೋ ನಾನೇನು ಹೇಳ್ಕೊಡೋದು ಇದನ್ನ ಅಂತ. ನೋಡಿ, ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನು ಬರೆದಂತಹ ಮೇರು ವಿದ್ವಾಂಸರು, ಅವರು ಪೂಜೆ ಹೇಗೆ ಮಾಡಬೇಕು ಅಂತ ಕೂಡ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಅವರ ಒಂದು ವ್ಯಕ್ತಿತ್ವದ ಆ ಒಂದು ಗರಿಮೆಗಳನ್ನ ಅವರ ಈ ಗ್ರಂಥಗಳಿಂದಲೇ ನಾವು ತಿಳ್ಕೊಂಡ್ಬಿಡ್ಬೋದು. ಆ ದೃಷ್ಟಿಯಿಂದ ನಮಗೆ ಆ ರೀತಿಯಾಗಿರ್ತಕ್ಕಂತಹ ಟೀಕಾಕೃತ್ಪಾದರ ಅನುಗ್ರಹದಿಂದ ಅಂಥ ಭಾವನೆ ನಮಗೂ ಕೂಡ ಬರಬೇಕು. ಶ್ರೀಮದ್ ಆಚಾರ್ಯರ ಮೇಲೆ ಆ ರೀತಿಯ ಶ್ರದ್ಧೆ ಬರಬೇಕು. ಜಿಜ್ಞಾಸು ವರ್ಗ ಯಾವುದಾದ್ರೂ ಒಂದು ಜಿಜ್ಞಾಸೆಗೆ ಪ್ರಯತ್ನ ಮಾಡ್ತಾ ಇದ್ದೆ ಅಂತ ಆದ್ರೆ ಅದು ಅವರ ಜಿಜ್ಞಾಸೆಯನ್ನ ತಣಿಸ್ಲಿಕ್ಕೆ ನಮ್ಮ ಕೈಲಿ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಲಿಕ್ಕೆ ನಾವು ತಯಾರಾಗಬೇಕು. ಆಗ ನಿಜವಾಗಿಯೂ ಅವರ ಋಣವನ್ನ ತೀರಿಸ್ಲಿಕ್ಕೆ ನಾವು ಮಾರ್ಗದಲ್ಲಿದ್ದೀವಿ ಅಂತಷ್ಟೇ, ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾನು ಅದನ್ನ ಹೇಳೋದಿಲ್ಲ, ಇದನ್ನ ಹೇಳೋದಿಲ್ಲ, ಇದನ್ನ ಮಾತ್ರ ಹೇಳೋದು ಅನ್ನುವಂಥ ಭಾವ ಅದು ಇತ್ತೀಚಿನದ್ದು. ಅಂದ್ರೆ ನಮ್ಮ ಆ ಅಜ್ಞಾನದಿಂದಾಗಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಆದರೆ ನಮ್ಮ ಹಿರಿಯರು ಯಾರೂ ಕೂಡ ಈ ಒಂದು ಶ್ರದ್ಧೆಯಿಂದಲೇ ಎಲ್ಲಾ ಗ್ರಂಥಗಳಿಗೂ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಗ್ರಹಕ್ಕೂ, ಜಿಜ್ಞಾಸುಗಳಿಗೆ, ಸಾಧಕನಿಗೆ ಬೇಕಾಗ್ತಕ್ಕಂಥ ಎಲ್ಲಾ ರೀತಿಯಾದಂತಹ ಅನುಗ್ರಹಕ್ಕೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಟೀಕಾಕೃತ್ಪಾದರ ಈ ಒಂದು ಆರಾಧನಾ ವಿಶೇಷದಲ್ಲಿ ಅವರ ಸ್ವತಂತ್ರ ಗ್ರಂಥಗಳು, ಅವರ ವ್ಯಾಖ್ಯಾನ ಗ್ರಂಥಗಳು, ಅವರ ಆಚರಣೆಗೆ ಮೀಸಲಾಗಿರ್ತಕ್ಕಂಥ ಗ್ರಂಥಗಳು, ಅದೆಲ್ಲವನ್ನು ಕೂಡ ಒಂದು ಬಾರಿ ಆದರೂ ನಾಮೋಚ್ಚಾರಣವನ್ನಾದರೂ ಮಾಡೋಣ ನಾಳೆ, ಯಾವ್ಯಾವ ಗ್ರಂಥಗಳು ಅಂತ. ಆ ನಾಮೋಚ್ಚಾರಣ ಮಾಡಿದ ಪುಣ್ಯದಿಂದ ಯಾವತ್ತಾದ್ರೂ ಒಂದು ದಿನ ನಮಗೆ ಆ ಪೂಜೆಯನ್ನ ಮಾಡಲಿಕ್ಕೆ ಆಗದೆ ಇದ್ದಾಗ ಟೀಕಾಕೃತ್ಪಾದರು ಹೇಳಿದ್ದಾರೆ, ಯಾವತ್ತಾದ್ರೂ ಅನಿವಾರ್ಯವಾಗಿ ಪೂಜೆಯನ್ನ ಮಾಡದೇ ಇರೋಂಥ ಪ್ರಸಂಗ ಬಂದ್ಬಿಟ್ರೆ ಅವರ ಗ್ರಂಥವನ್ನು ಅಧ್ಯಯನ ಮಾಡಿದರೆ ಆಗ ಪೂಜೆ ಮಾಡಿದಂಥ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪೂಜಾ ಪದ್ಧತಿಯನ್ನು ಹೇಳ್ತಕ್ಕಂಥ ಅವರ ಗ್ರಂಥವನ್ನ ಒಂದು ಬಾರಿ ಓದುವಂತಹ ಯೋಗ ಬರುತ್ತೆ. ಅದಾದ್ಮೇಲೆ ಅದರ ಪುಣ್ಯವಶದಿಂದ ತತ್ವಸಂಖ್ಯಾನ ಮುಂತಾದಂತಹ ಪ್ರಾರಂಭಿಕ ಗ್ರಂಥಗಳು, ಅದನ್ನ ಅಧ್ಯಯನ ಮಾಡಿದ ಪುಣ್ಯದಿಂದಾಗಿ ವಾದ ಗ್ರಂಥಗಳು, ಪ್ರಕರಣ ಗ್ರಂಥಗಳು, ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧಾ ಮುಂತಾದಂಥ ಗ್ರಂಥಗಳ ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅಷ್ಟೆಲ್ಲ ಆದ್ಮೇಲೆ ನಮಗೆ ಇನ್ನೂ ಸಾಮರ್ಥ್ಯ ಇದೆ, ಅನುಗ್ರಹ ವಿಶೇಷ ಇದೆ ಅಂತಂದ್ರೆ ಟೀಕಾಕೃತ್ಪಾದರು ಬರೆದಿರ್ತಕ್ಕಂತಹ ಋಗ್ಭಾಷ್ಯದ ಟೀಕೆ ಇರ್ಬೋದು, ಕರ್ಮನಿರ್ಣಯ ಟೀಕೆ ಇರ್ಬೋದು, ಅದನ್ನೂ ಕೂಡ ಅಧ್ಯಯನ ಮಾಡತಕ್ಕಂತಹ ಯೋಗ ಸಿಗುತ್ತೆ. ಹೀಗೆ ಪ್ರಪಂಚದ ಶ್ರೇಷ್ಠ ವಿದ್ವಾಂಸರೂ ಕೂಡ ಹಾಡಿ ಹೊಗಳಿ ಕೊಂಡಾಡಿದಂಥ ವ್ಯಕ್ತಿತ್ವ ನಮ್ಮ ಟೀಕಾಕೃತ್ಪಾದರದು. ಎರಡೇ ಎರಡು ವಿಷಯ ಹೇಳ್ತೀನಿ. ಈ ಆರಾಧನೆ ದಿನ ನೀವು ಅವರ ಗ್ರಂಥಗಳ ಅಧ್ಯಯನ ಮಾಡಿಲ್ಲ ಅಂತ ಆದ್ರೆ ಶ್ರದ್ಧೆಯಿಂದಾಗಿ ಟೀಕಾಕೃತ್ಪಾದರ ವೃಂದಾವನಕ್ಕೆ ನಮಸ್ಕಾರ ಮಾಡಿ. ಆಗ ಭಕ್ತಿ ನಿಮ್ಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಒಂದ್ಸಲಿ ಯೋಚನೆ ಮಾಡಿ. 1 ವರ್ಷ ಆದಮೇಲೆ ಈ ಟೀಕಾಕೃತ್ಪಾದರ ಆರಾಧನೆಯಲ್ಲಿ ಒಂದು ಗ್ರಂಥ ತಗೊಳ್ಳಿ ಚಿಕ್ಕದು, ಅದನ್ನು ಅಧ್ಯಯನ ಮಾಡಿ ಮುಗಿಸಿದ ಮೇಲೆ ಮುಂದಿನ ಬಾರಿ ಟೀಕಾಕೃತ್ಪಾದರ ಆರಾಧನೆಯಲ್ಲಿ ಅವರ ವೃಂದಾವನಕ್ಕೆ ನೀವು ನಮಸ್ಕಾರ ಮಾಡಬೇಕಾದ್ರೆ ನಿಮ್ಮ ಕಣ್ಣು ಒದ್ದೆ ಆಗ್ಲಿಲ್ಲ ಅಂದ್ರೆ ಹೇಳಿ, ಖಂಡಿತ ಆಗುತ್ತೆ. ಹೃದಯ ಆರ್ದ್ರ ಆಗೇ ಆಗುತ್ತೆ. ಅಷ್ಟು ನಿಮ್ಮ ಅನುಭವವನ್ನು ನೀವು ಪಡಿತೀರಾ. ಇದು ಶತಸಿದ್ಧ. ಹಾಗಾಗಿ ಅಂತಹ ಮಹಾನುಭಾವರಾದ ಟೀಕಾಕೃತ್ಪಾದರು ನಮಗೊಂದು
ದೊಡ್ಡ ಚಿನ್ನದ ಪೆಟ್ಟಿಗೆ ಕೊಟ್ಟು ಹೋಗಿದ್ದಾರೆ. ಕಮಲನಾಭನ ಪತ್ರ ಬಂದಿದೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಪತ್ರ ಬಂದಿದೆ. ಒಬ್ಬನು ತಂದೆ ಬರೆದಿಟ್ಟು ಹೋಗಿದ್ದ ಪತ್ರವನ್ನ, ಇದನ್ನ ನೀನು ಇಟ್ಕೋ ಅಂತ ಹೇಳಿದ್ದ. ಸರಿ, ತಂದೆ ತೀರು ಹೋದ್ರು. ಹಾಗೆಯೇ ಜೋಪಾನವಾಗಿ ಇಟ್ಕೊಂಡಿದ್ದ ಅದನ್ನ. ಎಷ್ಟು ಕಡುಬಡತನ, ಒದ್ದಾಡ್ತಾ ಇದ್ದ ಪಾಪ. ಆದ್ರೆ ತಂದೆ ಪಟ್ಟೋಗಿದ್ದಾನೆ, ಇದನ್ನ ಏನಾದ್ರೂ ಮಾಡಿ ಕಾಳಜಿ ಮಾಡ್ಬೇಕು ಅಂತ ತುಂಬಾ ಕಾಳಜಿ ಮಾಡ್ತಾ ಇದ್ದ. ಕೊನೆಗೆ ವಯಸ್ಸಾಯ್ತು, ಇನ್ನೇನು ಹೋಗ್ಬೇಕು ಅಂದಾಗ ಅವ್ರ ಮೊಮ್ಮಕ್ಕಳೆಲ್ಲ ಹೇಳಿದ್ರಂತೆ, ಅಲ್ಲ ತಂದೆ ಹೋಗಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಇದ್ದೀರಾ, ಏನ್ ಕೊಟ್ಟಿದ್ದಾರೆ, ಏನ್ ಪತ್ರ ಇದೆ ಅದರಲ್ಲಿ, ಒಂದ್ಸಲಿ ತೆಗೆದಾದ್ರು ನೋಡಬಾರ್ದಾ ಅಂತ ಹೇಳಿದಾಗ, ಇಲ್ಲ 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 ಅದೆಲ್ಲ ಆಗೋದಿಲ್ಲ ಅಂತೆಲ್ಲ ಮೊದ್ಲೆಲ್ಲ ಹೇಳಿದ್ರು ಕೂಡ ಕೊನೆಗೆ ತೆಗೆದು ನೋಡಿದ್ರೆ ಅವ್ನು ಹೇಳದ್ನಂತ, ಅವ್ನ ತಂದೆ ಬರ್ದಿದ್ದಾನಂತೆ, ನೋಡು, ನಿನ್ ಜೀವನದಲ್ಲಿ ಏನಾದ್ರೂ ಅತ್ಯಂತ ಬಡತನ ಅಂತ ಬಂದ್ರೆ ಈ ಮನೆಯ ಮಾಳಿಗೆಯ ಕೆಳಗಡೆ 4 ಚಿನ್ನದ ನಿಧಿಗಳನ್ನು ಇಟ್ಟು ಹೋಗಿದ್ದೇನೆ, ಅದನ್ನು ಉಪಯೋಗಿಸ್ಕೊಂಡು ನೀನು ಜೀವನವನ್ನು ಚೆನ್ನಾಗಿ ನಡೆಸು ಅಂತ ಹೇಳೋಗಿದ್ದಂತೆ. ನೋಡಿ ಎಂತ ಒಂದು ಪರಿಸ್ಥಿತಿ. ಆ ಪತ್ರವನ್ನ ಏನಾದ್ರೂ ಪಾಪ ಮೊದಲೇ ಓದಿದ್ದೀರಿ ತೆಗೆದು, ಅವನ್ ನಿಧಿ ಸಿಗ್ತಾ ಇತ್ತು, ಜೀವನದಲ್ಲಿ ಕಷ್ಟಪಡೋದು ತಪ್ತಾ ಇತ್ತು. ಹಾಗೆ ನಮ್ಮ ಟೀಕಾಕೃತ್ಪಾದರು ಅಂತ ಒಂದು ಪತ್ರ ಬರೆದಿಟ್ಟು ಹೋಗಿದ್ದಾರೆ. ಅನೇಕ ಗ್ರಂಥಗಳು ಅಂತ ಪತ್ರ ಬರೆದಿಟ್ಟು ಹೋಗಿದ್ದಾರೆ. ಅದನ್ನ ನಾವು ತೆಗಿದೆ ಹಾಗೆ ಇಟ್ಟು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾನೇ ಇದ್ದೀವಿ. ಆದ್ರೆ ತೆಗೆದು ಒಂದ್ಸಲಿ ಓದಿದ್ರೆ, ಟೀಕಾಕೃತ್ಪಾದರೆ ಮಾರ್ಗದರ್ಶನ ಮಾಡಿದ್ದಾರಲ್ವಾ, ಅದನ್ನ ಈಗಲೇ ಅರ್ಥ ಮಾಡ್ಕೊಂಡು ಅದನ್ನು ಪ್ರಯೋಜನ ಪಡ್ಕೊಂಡು ಜೀವನವನ್ನ ತುಂಬಾ ಆಧ್ಯಾತ್ಮಿಕವಾಗಿ ತುಂಬಾ ಸಂತೋಷದಿಂದ ಕಳೀಲಿಕ್ಕೆ ಸಾಧ್ಯವಲ್ವಾ? ಈ ದೃಷ್ಟಿಕೋನದಿಂದ ಟೀಕಾಕೃತ್ಪಾದರ ಈ ಒಂದು ಪರ್ವಕಾಲ, ಟೀಕಾ ಪಂಚಮಿ ದಿನ, ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಎಂಬುವಂತಹ ಒಂದು ದೊಡ್ಡ ಜ್ಞಾನ ಶಾಖೆ ಪ್ರಾರಂಭವಾಗಿರ್ತಕ್ಕಂಥ ದಿನ. ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಹಾಗೂ ಶ್ರೀಮದ್ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಟೀಕಾ ಗ್ರಂಥಗಳ ಬೇಗಿರತಕ್ಕಂಥ ಆಧಾರವನ್ನ ಅದು ಅವ್ರ ಬಾಯಲ್ಲೇ ಕೇಳಬೇಕು. ಅಷ್ಟು ಆಧಾರ ಅವರಿಗೆ. ಆ ಆಧಾರ ಭಾವದಿಂದಲೇ ಅವರ ಟೀಕಾ ಪಂಚಮಿಯ ಆ ಪರ್ವಕಾಲದಲ್ಲೇ ಈ ವಿದ್ಯಾಪೀಠವನ್ನು, ಪೂರ್ಣಪ್ರಜ್ಞೆ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ದು. ಹಾಗಾಗಿ ಅಂತಹ ಶ್ರೇಷ್ಠ ಗುರು ಪರಂಪರೆ ಹೊಂದಿರತಕ್ಕಂತಹ ನಾವು ಧನ್ಯರು. ಆ ಗುರು ಪರಂಪರೆಯ ಕೊಂಡಿ ಆಗಿರ್ತಕ್ಕಂತಹ ನಮ್ಮ ಟೀಕಾಕೃತ್ಪಾದರ ಆರಾಧನಾ ದಿವಸ ನಾವೆಲ್ಲರೂ ಕೂಡ ಟೀಕಾ ಗ್ರಂಥಗಳ ಅಧ್ಯಯನಕ್ಕೆ ಸಂಕಲ್ಪ ಮಾಡಿ ಯಥಾಶಕ್ತಿ ಜ್ಞಾನವನ್ನು ಪಡೆದು ಅವರ ಅನುಗ್ರಹಕ್ಕೆ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಿತಮಸ್ತು.